ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ RK ದುಬೈ ಡೈರೀಸ್. ಓಕೆ, ಇವತ್ತು ಕುಕ್ಕಿಂಗ್ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಆದರೆ ನಂದು ವ್ಲಾಗ್ ಏನೇನಾಯಿತು ಅಂತ ಹೇಳ್ತೀನಿ. ಬೆಳಗ್ಗೆ ಬೇಗ ಎದ್ದು ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ. ಸೊ ಗೋಲ್ಡ್ ಶಾಪ್ ಹೋದಾಗ ಅಷ್ಟೇ ಸ್ಮಾಲ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ನಂಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಕಾಲ್ ಬರ್ತಾಯಿತ್ತು ಈ ಫೋನಿಗೆ. ಸೊ ಹಂಗೆ ಆ ರೀಸನ್ಗೆ ನನಗೆ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಅಲ್ಲಿ ಹೋದಾಗ ನಾನು ಏನೇನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಕರೆಂಟು 1 ಗ್ರಾಮಿಗೆ ಈಗ ಅಟ್ ಪ್ರೆಸೆಂಟು 1 ಗ್ರಾಮಿಗೆ ಇವೇ ಇಲ್ಲಿ ಏನು ಗೋಲ್ಡ್ ಪ್ರೈಸ್ ಇದೆ, 22 ಕ್ಯಾರೆಟು ಹಾಗೂ 24 ಕ್ಯಾರೆಟ್ ಗೋಲ್ಡ್ ಏನು ಪ್ರೈಸ್ ಇದೆ ಎಲ್ಲನೂ ಕಾಣುತ್ತೆ. ಆಮೇಲೆ ಇಲ್ಲಿ ನ್ಯೂ ಡಿಸೈನ್ಸು. ನಾವು ಮೇನ್ ಹೋಗಿದ್ದು ಏನು ರೀಸನ್ ಅಂದರೆ, ಅದು ಗೋಲ್ಡ್ ಚೈನ್ ಇತ್ತು ನಮ್ಮ ಹಸ್ಬೆಂಡ್ದು, ಈವನ್ ನನ್ನ ಮಗಳದು ಇಬ್ಬರದ್ದು ಗೋಲ್ಡ್ ಚೈನ್ ಏನಾಗಿತ್ತು ಅಂದ್ರೆ ಅದು ಆಲ್ಮೋಸ್ಟ್ 3 to 4 ಇಯರ್ ಆದ ಕಾಲಾಗ ಕಟ್ಟಾಗಿತ್ತು. ಸೊ ಕಟ್ಟಾದ ಕಾಲಾಗ ನಾವು ಅದು ಕೊಟ್ಟು ವಾಪಸ್ ಮೇಲೆ ಒಂದು ಸ್ವಲ್ಪ ಹಣ ಕೊಟ್ಟು ಇಬ್ಬರಿಗೂ ಬೇರೆ ಚೈನ್ ತೊಗೊಂಡ್ವಿ. ಇಬ್ಬರಿಗೂ ಬೇರೆ ಬೇರೆ ಚೈನ್ ತೊಗೊಂಡ್ವಿ. ಅದು ರೀಸನ್ಗೆ ಮೇನ್ ಹೋಗಿದ್ದು. ಸೊ ಹೋದಾಗ ಸ್ವಲ್ಪ ಅಷ್ಟೇ ಸ್ಮಾಲ್ ವಿಡಿಯೋ ಮಾಡಿದ್ದೆ. ಸೊ ಅದು ಈ ರೀತಿಯಾಗಿದೆ, ನೋಡ್ಕೊಂಬನ್ನಿ. ಮತ್ತು ಮುಂದಿನ ವಿಡಿಯೋ ಗೋಲ್ಡ್ ವಿಡಿಯೋ ನೋಡ್ಕೊಂಬಂದಮೇಲೆ ಮಾತಾಡ್ತೀನಿ. ಇವಾಗ ಏನಾಗಿತ್ತು ಅಂದರೆ, ಅಲ್ಲಿ ಬಂದಮೇಲೆ ಮನೆಗೆ ಗೆಸ್ಟ್ ಬರೋರಿದ್ರು. ನಮ್ಮ ಮನೆಯಲ್ಲೇ ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗ್ ಏನು ರೀಸನ್ ಅಂತ ನಿಮಗೆ ಫ್ಯೂಚರಲ್ಲಿ ನಾ ಮಾಡೋ ವಿಡಿಯೋದಿಂದ ಗೊತ್ತಾಗುತ್ತೆ ಯಾವ ರೀಸನ್ ಮೀಟಿಂಗ್ ಮಾಡಿದ್ವಿ ಮನೇಲಿ ಅಂತ. ಸೊ ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಮೀಟಿಂಗ್ ಬಂದಿದ್ರು ಗೆಸ್ಟ್ ಎಲ್ಲ. ಸೊ ಆಲ್ಮೋಸ್ಟ್ 7:30ವರೆಗೂ ಮೀಟಿಂಗ್ ಆಯಿತು, ಮಧ್ಯಾಹ್ನ 4 ಗಂಟೆಯಿಂದ. ಸೊ ಆ ಮೀಟಿಂಗ್ ಸಕ್ಸಸ್ ಆಯಿತು, ಏನಿಲ್ಲ. ಬಟ್ ಇನ್ನೂ ಒಂದು ಮೇನ್ ರೀಸನ್ ಏನಂದರೆ, ಇವಾಗ ನನಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪೇರೆಂಟ್ಸು ಎಲ್ಲರೂ ಕಾಲ್ ಮಾಡ್ತಾಯಿದ್ರು ಇಂಡಿಯಾದಿಂದ. ಸೊ ಏನೇ ರೀಸನ್ ಕಾಲ್ ಮಾಡ್ತಾಯಿದ್ರು ಏನು ಎಲ್ಲನೂ ನೋಡಿ ಇಲ್ಲಿ. ಈವನ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿರಬೇಕಲ್ಲ, ಡ್ರೋನ್ ಪ್ರತಾಪ್ ಬಿಗ್ ಬಾಸಲ್ಲಿದ್ದರು. ಮೇ ಬಿ ಸೀಸನ್ 10 ಅನಿಸುತ್ತೆ. ಡ್ರೋನ್ ಪ್ರತಾಪ್ ಇದೆಲ್ಲ ಅವರೂ ಇವಾಗ ಇಲ್ಲೇ ಬಂದು ಸಿಕ್ಕಾಕೊಂಡಿದ್ದಾರೆ. ಎಲ್ಲಿ ಅಂದರೆ UAEಯಲ್ಲಿ. ಸೊ ಸಿಕ್ಕಾಕೊಂಡಿದ್ದಾರೆ ಅಂದ್ರೇನು, ಅವ್ರು ಏನು ಸಿಚುವೇಶನ್ ಏನು, ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದಾರೆ.
ಸೊ ನೋಡಿರಿ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ತೋರಿಸ್ತೀನಿ ಏನು ರೀಸನ್ ಅಂತ. ಆಮೇಲೆ ಮತ್ತೆ ಮುಂದಿನ ಮಾತಾಡೋಣ. ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀನಿ. ಇರಾನು ಮತ್ತು ಅಮೆರಿಕ ಯುದ್ಧದ ಮಧ್ಯೆ ಇಲ್ಲಿ ಸಿಗಾಕೊಂಡಿದ್ದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತು ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನಮ್ಮದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯುವಂಗಾಗಿದೆ. ನೆಕ್ಸ್ಟ್ 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮ್ಗೆ ತೋರಿಸ್ತೀನಿ ಇಲ್ಲೇ ಏರ್ಪೋರ್ಟಲ್ಲಿ ಅದ್ರ ಫ್ಲೈಟ್ ಡೀಟೇಲ್ಸ್. ಕ್ಯಾನ್ಸಲ್ ತಗೋಬಿಡಿ. ಏನಮ್ಮ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್. ನೆಕ್ಸ್ಟ್ 12 ಅವರ್ಸ್ ಅಂತ ಕೆಲವರು ಅಂತ ಇದ್ದಾರೆ. ತೇಜಸ್ವಿನಿ ನೋಡಿದ್ರಲ್ಲ ಏನು ರೀಸನ್ಗೆ ಇಲ್ಲಿ ಅವ್ರು ಸ್ಟಕ್ ಆಗಿದ್ದಾರಂತ. ಸೊ ಅದೇ ಸಿಚುವೇಶನ್ ಇವಾಗ ನಮಗೂ. ನಾವು ಇವಾಗ ಕಮಿಂಗ್ ಫ್ರೈಡೇ ಸ್ಯಾಟರ್ಡೇನೇ ಈಗ ಬರೋ ನೆಕ್ಸ್ಟ್ ವೀಕೆಂಡಲ್ಲಿ ಇಂಡಿಯಾ ಬರ್ತಾಯಿದ್ವಿ. ಸೊ ಫಾರ್ 1 ಮಂತ್ ಇಂಡಿಯಾ ಬರ್ತಾಯಿದ್ವಿ. ಫುಲ್ ಮಾರ್ಚ್ 7 ಮಾರ್ಚ್ 7 to 29 ಅಲ್ಲೇ ಇರ್ತಿದ್ವಿ ನಾವು. ಬಟ್ ಇದೆಲ್ಲ ಸಿಚುವೇಶನ್ ನೋಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೋ ಇಂಡಿಯಾ ಟ್ರಿಪ್ಪು ಏನಾಗುತ್ತೆ ಗೊತ್ತಿಲ್ಲ. ನಾವು ಇನ್ನೂ ನಮ್ಗೆ 4-5 ಡೇಸ್ ಟೈಮ್ ಇದೆ ಏನಾಗುತ್ತೆ ಅಂತ ನೋಡೋಕು. ಬಟ್ ಸದ್ಯಕ್ಕೆ ಇವಾಗ ಟ್ರಾವೆಲ್ ಮಾಡೋ 2-3 ಡೇಸ್ ಯಾರಾದರೂ ಅಲ್ಲಿ ಇಂಡಿಯಾ ಅಂತ ಇಲ್ಲಿ ಬರೋರಿದ್ರೆ ಪ್ಲೀಸ್ ಬರೋಕ್ಕೆ ಹೋಗಬೇಡಿ. ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿದು ಹೋಗೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಕೋವಿಡಲ್ಲಿ ಯಾವ ಥರ ನಾವು ಫೇಸ್ ಮಾಡೀವಲ್ಲ ಆ ಥರ. ಸೊ ಇದನ್ನೇ ಹೇಳಬೇಕಾಗಿತ್ತು. ಆಮೇಲೆ ನಾ ಇವತ್ತು ಒಂದು ಗೋಲ್ಡ್ ಶಾಪ್ ಹೋಗಿನಿ ಅಂತ ಹೇಳೋದಲ್ಲ. ಸೊ ಇಲ್ಲಿದೆ ನೋಡ್ರಿ, ಇದು ಚೆನ್ನೈ ಜ್ಯುವೆಲರ್ಸ್. ಬ್ಯಾಕ್ ಕ್ಯಾಮ್ರಾ ಇಟ್ಟು ತೋರಿಸ್ತೀನಿ ನೋಡ್ರಿ. ನೋಡಿದ್ರಲ್ಲ ಚೆನ್ನೈ ಜ್ಯುವೆಲರ್ಸ್. ಇದು ಆಲ್ಮೋಸ್ಟ್ ಅಲ್ಲಿ ನನ್ನ ಹತ್ರ ಏನು ಗೋಲ್ಡ್ ಇದೆಯಲ್ಲ ಇದು ಸೊ ಆಲ್ಮೋಸ್ಟ್ ಎಲ್ಲ ಬ್ರಾಸ್ಲೆಟು. ಆಮೇಲೆ ನಾ ಇಂಡಿಯಾ ಹೋಗುವಾಗ ನಮ್ಮ ಫ್ಯಾಮಿಲಿಗೆ ಗೋಲ್ಡ್ ತೊಗೊಂಡೋಗೋದು ಎಲ್ಲ ಇದೇ ಶಾಪಲ್ಲಿ ತೊಗೊಂಡು ಹೋಗ್ತೀವಿ ನಾವು. ನಮಗೆ ಒಂಥರ ಏನಂತಾರೆ ರೆಗ್ಯುಲರ್ ಕಸ್ಟಮರ್ ಥರ ನಾವು ಎವ್ರಿ ಟೈಮ್ ಪರ್ಚೇಸ್ ಏನೇ ಇದ್ರೂ ಅಲ್ಲೇ ಮಾಡ್ತೀವಿ. ಯಾಕಂದರೆ ಏನಾಗಿತ್ತಂದರೆ ನಮ್ಮ ಯಜಮಾನ್ರು 5 ಗ್ರಾಮ್ದು ಲಾಕೆಟು, ಆಮೇಲೆ ಅದು ಚೈನು 15 ಗ್ರಾಮ್ದು, ಟೋಟಲ್ 17 to 18 ಗ್ರಾಮ್ದೊಂದು ಲಾಕೆಟ್ ತೊಗೊಂಡಿದ್ರು ಅಲ್ಲಿ ಮಲ್ಬಾರಲ್ಲಿ. ಸೊ ಅದು ಅವ್ರಿಗೆ ಸರಿ ಅಂದರೆ ಆಲ್ಮೋಸ್ಟ್ ಅದು ಚೈನ್ ಅವ್ರಿಗೆ ತರ್ಸಲ ಕಟ್ ಆಗೋದು ಅಥವಾ ಏನೋ ಒಂದು ಯಾವಾಗಲೂ ಪ್ರಾಬ್ಲಮ್ ಇರ್ತಾಯಿತ್ತು ಅದರಲ್ಲಿ. ಸೊ ಹಾಗಾಗಿ ಅವರು ಮಲ್ಬಾರ್ ನಾವು ರಿಟರ್ನ್ ಕೊಡ್ತಾಯಿದ್ವಿ. ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಜಾಯಿಂಟ್ ಮಾಡಿಕೊಡ್ತಾಯಿದ್ರು. ಸೊ ಅದೆಲ್ಲ ಪ್ರಾಬ್ಲಮ್ ಬೇಡ ಅಂತ ಈ ಸಾರಿ ಅದೇ ಗೋಲ್ಡ್ ಚೈನ್ನ ನಾವು ಚೆನ್ನೈ ಜ್ಯುವೆಲರ್ಸಲ್ಲಿ ಸೇಲ್ ಮಾಡಿವಿ, ಅಂದರೆ ಎಕ್ಸ್ಚೇಂಜ್ ಮಾಡೀವಿ. ಇದು ಇವ್ರದ್ದು ಎಷ್ಟಿತ್ತಲ್ಲ 15 ಗ್ರಾಮ್. ಸೊ ನಾವು ಅದು ಕೊಟ್ಟು 15 ಗ್ರಾಮ್ ಚೈನ್ ತೊಗೊಂಡಿವಿ. ಬಟ್ ನಾವು ಮೇಲೆ ಟೋಟಲ್ ಎಷ್ಟು ಅಮೌಂಟ್ ಕೊಡಬೇಕಾಗಿತ್ತು ಅಂದರೆ 960 ದಿರಮ್ ಕೊಡಬೇಕಾಗಿತ್ತು, ಯಾಕಂದರೆ ಟ್ಯಾಕ್ಸ್ ಬೀಳುತ್ತಲ್ಲ. ಬಟ್ ನಾವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ 600 ಪೇ ಮಾಡೀವಿ. 300 ಆಫ್ ಆಯ್ತು ನಮ್ಮದು. ಯಾಕಂದರೆ ನಮ್ಮ ಫುಲ್ ಹಿಸ್ಟ್ರಿ ಅಂದರೆ ಮೊದಲೆಲ್ಲ ನಾವು 7 to 8 ಇಯರ್ 10 ಇಯರ್ಸ್ವರೆಗೂ ಪರ್ಚೇಸ್ ಮಾಡಿದೇನೆಲ್ಲ ಹಿಸ್ಟ್ರಿ ಇದೆಯಲ್ಲ. ಸೊ ಅದು ಇವ್ರ ಫೋನ್ ನಂಬರ್ ಆ್ಯಡ್ ಮಾಡಿದ ತಕ್ಷಣ ಅವ್ರದ್ದು ಎಲ್ಲ ನಮ್ಮದು ಲಿಸ್ಟ್ ತೋರಿಸ್ತು ಗೋಲ್ಡ್ ಪರ್ಚೇಸ್ ಮಾಡೋದು ಫುಲ್ ಹಿಸ್ಟ್ರಿ. ಸೊ ಹಾಗಾಗಿ ನಮಗೆ 300 ಆಫ್ ಸಿಕ್ತು. ಸೊ ಇವಾಗ ಗೋಲ್ಡ್ ರೇಟ್ ಬಂದು ಗೊತ್ತಲ್ಲ, ಇಲ್ಲಿ 1 ಗ್ರಾಮಿಗೆ 22 ಕ್ಯಾರೆಟ್ಗೆ 583 ಈ ಥರ, 24 ಕ್ಯಾರೆಟ್ಗೆ 600 ಸಮಥಿಂಗ್ ಈಸ್ ದೇರ್. ಓಕೆ. ಬಟ್ ಇಂಡಿಯಾದಲ್ಲಿ ಇವಾಗ ಗೋಲ್ಡ್ ರೇಟ್ ಎಷ್ಟಿದೆ ಅಂತ 1 ಗ್ರಾಮಿಗೆ 10 ಗ್ರಾಮಿಗೆ ಎಷ್ಟಿದೆ ಗೋಲ್ಡ್ ಅಂತ ಕಮೆಂಟ್ ಮಾಡಿರಿ ಇವತ್ತಿನ ಡೇಟಿಗೆ. ಓಕೆ. ಇದರಿಂದ ನಮ್ಗೆ ಇಲ್ಲಿದು ಇಂಡಿಯಾದು ಗೋಲ್ಡ್ ಯಾವುದು ಸಸ್ತ ಬೀಳುತ್ತಂತ ಗೊತ್ತಾಗತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲದ್ರ ಬಗ್ಗೆನೂ ನಾಲೆಜ್ ಇಟ್ಕೋಬೇಕಂತ ಅನ್ಕೊಳ್ಬೇಕು. ಇವಾಗ ನೋಡಿರಿ ಸಡನ್ನಾಗಿ ಹೆಂಗಾಯ್ತು, ನಮಗಿದೇನು ಗೊತ್ತೇ ಇರಲಿಲ್ಲ. ನಾವು ಎಷ್ಟು ಚೆನ್ನಾಗಿ ಇಂಡಿಯಾ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಇದೆಲ್ಲ ಫುಲ್ ಇವಾಗೇನಂದರೆ ಫುಲ್ ಟೆನ್ಷನ್ ಇವಾಗ.
ಇವಾಗೇನೋ ನಾವು ಅಲ್ಲಿಗೆ ಹೋಗ್ತೀವೋ ಇಲ್ಲೋ ಒಂದು ವೇಳೆ ಇಲ್ಲೇ ಇರಬೇಕಂದು ಇದೇ ಸಿಚುವೇಶನ್ ಕಂಟಿನ್ಯೂ ಆಗ್ತಾ ಇತ್ತಂದರೆ ನಾವು ಅಡ್ವಾನ್ಸಾಗಿ ವಾಟರು, ನೀರು ಕುಡಿಯೋಕ್ಕೆ ಬೇಸಿಕ್ ಏನು ಬೇಕಲ್ಲ ಲೈಫ್ ಲೀಡ್ ಇದಕ್ಕೆ ಫುಡ್ಡು ಗ್ರೋಸರೀಸು ಎಲ್ಲ ಆಲ್ಮೋಸ್ಟ್ ಒಂದು 15 ಡೇಸ್ ಆಗುವಷ್ಟೇ ನಾವು ಮನೆಗೆ ಬೇಕಾಗೋದು ಅತ್ಯವಶ್ಯಕವಾಗಿ ಬೇಕಾಗದ ಸಾಮಾನ್ಯರೇ ತಂದಿಟ್ಕೋಬೇಕು ನಾವು ಈ ಸಿಚುವೇಶನ್ ನೋಡಿದ್ರೆ. ಓಕೆ, ಮತ್ತು ಬೇರೆ ಏನರ ಇನ್ಫಾರ್ಮೇಷನ್ ಬೇಕಂದ್ರೆ ಅಥವಾ ಮತ್ತು ನಾನು ಬೇರೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ, ಹೇಳ್ತೀನಿ. ನಿಮ್ಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಕಮೆಂಟ್ ಮಾಡಿರಿ, ನಾ ಅದೇ ಟಾಪಿಕ್ ತೊಗೊಂಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವೇ ಈ ಕಂಟ್ರಿ ಒಳಗೆ ಇದ್ದೀನಲ್ಲ, ಸೊ ತುಂಬ ಸೇಫ್ ಆಗಿದ್ದೀನಿ, ನಾ ಆರಾಮಾಗಿದ್ದೀನಿ. ಇಷ್ಟೆಲ್ಲ ತುಂಬ ಫೇಕ್ ನ್ಯೂಸ್ ಬರ್ತಾಯಿದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ತುಂಬ ಜನ ಫೇಕ್ ನ್ಯೂಸ್ ಹಾಕ್ತಿದ್ದಾರೆ. ಇಷ್ಟೇ ತುಂಬ ಲೈಕ್ಸ್ ಬರಲಿ ಅಥವಾ ಏನಂತಾರೆ ವ್ಯೂಸ್ಗೋಸ್ಕರ, ಅದೆಲ್ಲ ಸುಳ್ಳು. ನಾವು ತುಂಬ ಸೇಫ್ ಆಗಿದ್ದೀವಿ ಇಂಡಿಯನ್ಸ್ ಇಲ್ಲಿ. ಯಾರು ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲ ಫ್ಯಾಮಿಲಿದವರು, ನಿಮ್ಮ ಮಕ್ಕಳು ಇಂಡಿಯನ್ಸ್ ಇಲ್ಲಿ ಯಾರಿದ್ದಾರೆ ಯಲ್ಲಿ ಎಲ್ಲರೂ ಸೇಫ್ ಆಗಿದ್ದಾರೆ, ಟೆನ್ಷನ್ ಮಾಡ್ಕೋಬೇಡ್ರಿ. ಜೈ ಹಿಂದ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ತುಂಬ ಇನ್ಫಾರ್ಮೇಷನ್ಗಳೊಂದಿಗೆ ಬರ್ತೀನಿ. ಆಮೇಲೆ ಇಲ್ಲಿ ಯಾವ್ಯಾವ ಪ್ಲೇಸ್ ಬಗ್ಗೆ ವಿಸಿಟ್ ಮಾಡಬೇಕು ಇನ್ಫಾರ್ಮೇಷನು, ನೀವು ಯಾವ ಥರ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗೋಂಥದ್ದು ಎಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇದೆಲ್ಲ ವಿಡಿಯೋ ಮಾಡಾಕತ್ತೀನಿ, ಸ್ವಲ್ಪ ನನಗೆ ಅದೆಲ್ಲ ನಾಲೆಜ್ ಕಲೆಕ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು, ಅಂದರೆ ಕಾಂಟ್ಯಾಕ್ಟ್ ಕಲೆಕ್ಟ್ ಮಾಡೋಕ್ಕೆ. ಸೊ ಎನಿ ಟೈಮ್ ಇವತ್ತು ಮೀಟಿಂಗ್ ಆಯ್ತಲ್ಲ, ಸೊ ಅದಾದಮೇಲೆ ಅದೇ ರೀಸನ್ಗೆ ನಾ ಅರ್ಧ ವಿಡಿಯೋ ಮಾಡೀನಿ, ಇನ್ನೂ ವಿಡಿಯೋ ಕಂಪ್ಲೀಟ್ ಮಾಡಿಲ್ಲ, ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ RK ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಸತಿ ರಿಪೀಟ್ ಮಾಡ್ತಾಯಿದ್ದೀನಿ, ನನ್ನ ಚಾನಲ್ ನಿಮಗೆ ವಿಡಿಯೋಸ್ ಲೈಕ್ ಆದರೆ, ಇನ್ಫಾರ್ಮೇಷನ್ ಇಷ್ಟ ಆದರೆ, ಇನ್ನೂ ಮೂರು ಇನ್ಫಾರ್ಮೇಷನ್ ಬೇಕಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.